ಮಹನೀಯರೇ, ತಮಗೆಲ್ಲ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ತೆಪ್ಗಿ ವತಿಯಿಂದ ಹಾರ್ದಿಕ ಸ್ವಾಗತ ಸುಸ್ವಾಗತ. ಪ್ರಾರಂಭದಲ್ಲಿ ಜಗದೊಡೆಯ ಜಗದೋದ್ಧಾರಕ ತೆಪ್ಗಿ ಗ್ರಾಮದ ರಕ್ಷಕ ಆರಾಧ್ಯ ದೇವರಾದ ಶ್ರೀ ಶಂಭುಲಿಂಗೇಶ್ವರನ ಪಾದಾರವಿಂದಗಳಿಗೆ ಎರಗುತ್ತಾ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ಸಾಲ್ಕಣಿ ಗ್ರಾಮ ಪಂಚಾಯತ್ ಹಸಿರು ತಪ್ಪಲಿನ ನಿಸರ್ಗದ ಮಡಿಲಲ್ಲಿ ಕಂಗೊಳಿಸುತ್ತಿರುವ ತೆಪ್ಗಿ ಎಂದಾಕ್ಷಣ ನಮ್ಮೆಲ್ಲರ ಕಣ್ಣೋಟದಲ್ಲಿ ಕಾಣುತ್ತಾ ಇರುವುದು ಕಡಿದಾದ ಕೆಸರು ಹೊಂಡದ ರಸ್ತೆ, ಸೇತುವೆ ಇಲ್ಲದ ಹಳ್ಳ, ದಟ್ಟ ಅರಣ್ಯ, ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಎದೆಗುಂದದೆ ಜಗ್ಗದೆ ಕುಗ್ಗದೆ ತಮ್ಮದೇ ಆದ ಪರ್ಯಾಯ ವ್ಯವಸ್ಥೆಯನ್ನು ಹುಡುಕಿಕೊಂಡು ಸುಖ ನೆಮ್ಮದಿಯಿಂದ ಜೀವನ ಸಾಗುತ್ತಿದ್ದಾರೆ ನಮ್ಮ ತೆಪ್ಗಿ ಊರಿನ ಜನತೆ. ಸರಿಸುಮಾರು 45ಕ್ಕೂ ಹೆಚ್ಚು ಮನೆಗಳನ್ನು ಹೊಂದಿರುವ ನಮ್ಮ ಊರು ನೆಮ್ಮದಿಯ ತವರೂರು. ರೈತ ಎಚ್ಚೆತ್ತು ದುಡಿದರೆ ದೇಶಕ್ಕೆಲ್ಲ ಅನ್ನ ಎನ್ನುವ ತತ್ವವನ್ನು ಪಾಲಿಸುವ ನಮ್ಮ ಊರಿನ ಜನರ ಕುಲಕಸುಬು ರೈತಾಪಿ. ಕನ್ನಡ ನಾಡಿನ ಮುಖ್ಯ ಆಹಾರ ಧಾನ್ಯ ಭತ್ತ ಇಲ್ಲಿಯ ಮುಖ್ಯ ಬೆಳೆ. ಇದರ ಸಂಗಡ ವಾಣಿಜ್ಯ ಬೆಳೆಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅಡಿಕೆ, ಕಾಳುಮೆಣಸು, ಏಲಕ್ಕಿ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಾರೆ. ಊರು ಇಷ್ಟು ದುರ್ಗಮ ಪ್ರದೇಶದಲ್ಲಿದ್ದರೂ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಸಾಧಿಸುವಲ್ಲಿ, ಪೂರ್ಣ ಪ್ರಮಾಣದಲ್ಲಿ ಸಾಕ್ಷರತೆಯನ್ನು ಸಾಧಿಸುವಲ್ಲಿ ಗರಿಷ್ಠ ಸಾಧನೆ ತಲುಪಿರುವಂತಹ ಊರು ನನ್ನೂರು. ಅದೇ ಶಂಭುಲಿಂಗೇಶ್ವರನ ನೆಲೆನಾಡು. ತೆಪ್ಗಿ ಗ್ರಾಮದ ಜನತೆ ಶಿಕ್ಷಣದೊಂದಿಗೆ ಕ್ರೀಡೆಯಲ್ಲಿಯೂ ತಮ್ಮದೇ ಆದ ವಿಶೇಷ ಛಾಪು ಮೂಡಿಸಿದ್ದು, ಪ್ರತಿ ವರ್ಷವೂ ಊರಿನ ಪ್ರತಿಯೊಬ್ಬರ ಸಹಕಾರದೊಂದಿಗೆ ಕ್ರಿಕೆಟ್ ಟೂರ್ನಮೆಂಟ್ ಕೂಡ ನಡೆಸುತ್ತಾ ಬಂದಿದ್ದು, ಇದಕ್ಕೆ ಪ್ರತಿಯೊಬ್ಬ ಊರ ನಾಗರಿಕರು ತಮ್ಮದೇ ಆದ ಸಹಾಯ ಸಹಕಾರವನ್ನು ಮಾಡುತ್ತಾ ಬಂದಿರುತ್ತಾರೆ. ತಮ್ಮ ಸಹಾಯ ಸಹಕಾರಕ್ಕೆ ನಾವೆಂದೂ ಚಿರರು. ಮತ್ತೊಂದು ಹೆಮ್ಮೆಯ ವಿಷಯ,
ನಮ್ಮೂರಿನ ಶಂಭುಲಿಂಗೇಶ್ವರ ದೇವರ ನಿತ್ಯ ಪೂಜೆಯನ್ನು ಅರ್ಚಕರಾದ ಶ್ರೀ ಈಶ್ವರ ಭಟ್ ಹಾಗೂ ಶ್ರೀಮತಿ ಶಾಂತಿ ಭಟ್ ಇವರು ಸದ್ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದು, ತಮಗೆ ಊಟ ಆಗದಿದ್ದರೂ ಸಹ ದೇವರ ಪೂಜೆ ಮಾತ್ರ ತಪ್ಪದೆ ಮಾಡುತ್ತಿದ್ದಾರೆ. ಇವರಿಗೆ ತೆಪ್ಪಗಿ ಸಮಸ್ತ ನಾಗರಿಕರ ಪರವಾಗಿ ಅನಂತ ಧನ್ಯವಾದಗಳು. ತೆಪ್ಪಗಿ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಾಯ ಸಹಕಾರ ಹೀಗೇ ಮುಂದುವರಿಯಲಿ. ಮಾನ್ಯರೇ, ತೆಪ್ಪಗಿ ಗ್ರಾಮದ ಯುವಕರು ಕ್ರೀಡೆಯಲ್ಲಷ್ಟೇ ಅಲ್ಲದೆ ಹಳ್ಳಿಯ ಕೆಲವು ಸಾಂಪ್ರದಾಯಿಕ ಕಲೆಗಳಲ್ಲಿ ಒಂದಾದ ಡೊಳ್ಳು ಕುಣಿತ ಜಾನಪದ ಕಲೆಯನ್ನು ಕರಗತ ಮಾಡಿಕೊಂಡು ಊರಿನಲ್ಲಿ ನಡೆಯುವ ಯಾವುದೇ ಹಬ್ಬ ಹರಿದಿನಗಳಿಗೆ ತಮ್ಮದೇ ಆದ ವಿಶೇಷ ಕೊಡುಗೆಯನ್ನು ನೀಡುತ್ತಾ ಬರುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ನಮ್ಮೆಲ್ಲರ ಹಿತರಕ್ಷಕನಾದ ಶ್ರೀ ಶಂಭುಲಿಂಗೇಶ್ವರ ಹಳೆಯ ದೇವಸ್ಥಾನ ತಮಗೆಲ್ಲ ತಿಳಿದ ಹಾಗೆ ತನ್ನ ಗುಣಮಟ್ಟವನ್ನು ಕಳೆದುಕೊಂಡು ಶಿಥಿಲಾವಸ್ಥೆಯಲ್ಲಿರುವಾಗ ಶ್ರೀ ಶಂಕರ ಭಟ್ಟರ ಮುಂದಾಳುತನದಲ್ಲಿ ಕಮಿಟಿ ಹಾಗೂ ಗ್ರಾಮಸ್ಥರ ಪರವಾನಗಿ ಮೇರೆಗೆ ಒಂದು ನೂತನ ಕಟ್ಟಡ ಕಟ್ಟಬೇಕೆಂದು ನಿರ್ಧರಿಸಿದ್ದು, ಕಟ್ಟಡ ನಿರ್ಮಾಣದ ಸಂಪೂರ್ಣ ಗುತ್ತಿಗೆಯನ್ನು ಶಿಲ್ಪಿ ರವಿ ಮುರುಡೇಶ್ವರ್ ಅವರಿಗೆ ನೀಡಲಾಗಿದೆ. ಈ ದೇವಸ್ಥಾನ ಶಿಲೆಕಲ್ಲಿನಿಂದ ನಿರ್ಮಾಣವಾಗುತ್ತಿದ್ದು, ಅದಕ್ಕೆ ದೊಡ್ಡ ಮೊತ್ತದ ಹಣದ ಅವಶ್ಯಕತೆ ಇರುತ್ತದೆ. ಈ ದೊಡ್ಡ ಮೊತ್ತದ ಹಣದ ಸಂಗ್ರಹಣೆಗಾಗಿ ಪ್ರತಿ ಊರಿನ ಪ್ರತಿ ಮನೆಗೆ ನಿರ್ದಿಷ್ಟ ಮೊತ್ತದ ದೇಣಿಗೆಯನ್ನು ನಿಗದಿಗೊಳಿಸಲಾಗಿದೆ. ಆದರೂ ಸಹ ಹಣದ ಕೊರತೆಯಾಗಿರುವುದರಿಂದ ಸಾರ್ವಜನಿಕ ನಿಧಿ ಸಂಗ್ರಹಣೆ ಮಾಡಲಾಗುತ್ತದೆ. ಎಲ್ಲರೂ ನಿಮ್ಮಿಂದ ಆದಷ್ಟು ಧನ ಸಹಾಯ ಮಾಡುವುದರ ಮೂಲಕ ದೇವರ ಸೇವೆಯಲ್ಲಿ ನಿಮ್ಮ ಸಹಾಯ ಹಸ್ತವನ್ನು ಚಾಚಬೇಕು ಎಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ.